ಸಿ.ಟಿ. ರವಿಯವರ ಬಂಧನವಾಗಿ ಅವರನ್ನು ಪೊಲೀಸರು ಕರೆದುಕೊಂಡು ಓಡಾಡಿದ್ದೇನಿತ್ತು. ಈ ಪ್ರಕರಣಕ್ಕೆ ಬಿಜೆಪಿ ಒಂದು ಟ್ವಿಸ್ಟ್ ಅನ್ನ ಕೊಡ್ತು. ಈಗ ರಾಜಕೀಯವಾಗಿ ಇದು ಕೆಸರೆರಚಾಟಕ್ಕೆ ನಾಂದಿಯನ್ನ ಹಾಡಿದೆ. ಅದೊಂದು ಹೇಳಿಕೆ ಕೊಡದೇ ಇದ್ದಿದ್ರೆ ಈ ರೀತಿಯಾಗಿ ಇದು ಮತ್ತೊಂದಿಷ್ಟು ಎತ್ತರಕ್ಕೆ ಹೋಗ್ತಾ ಇರಲಿಲ್ಲ. ಬಿಜೆಪಿ ಕೊಟ್ಟಂತ ಟ್ವಿಸ್ಟ್ ಏನು ಅಂತಂದ್ರೆ ಎನ್ಕೌಂಟರ್. ಸಿ.ಟಿ. ರವಿಯವರನ್ನ ಎನ್ಕೌಂಟರ್ ಮಾಡೋಕ್ಕೆ ಸರ್ಕಾರ ಮುಂದಾಗಿತ್ತಾ ಅನ್ನುವಂಥದ್ದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದಿಸಿರುವಂಥದ್ದು ಸಿ.ಟಿ. ರವಿ ಬಂಧನ ಪ್ರಕರಣಕ್ಕೆ ಬಿಜೆಪಿ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಸರ್ಕಾರದ ವಿರುದ್ಧ ಫೇಕ್ ಎನ್ಕೌಂಟರ್ ಟ್ರಿಗರ್ ಅನ್ನ ಕೇಸರಿ ಪಡೆ ಎಳೆದಿದೆ. ಬಿಜೆಪಿಯ ಫೇಕ್ ಎನ್ಕೌಂಟರ್ ಅಸ್ತ್ರಕ್ಕೆ ಕಾಂಗ್ರೆಸ್ ಪಾಳೆಯ ಶಾಕ್ ಕೊಟ್ಟಿದೆ. ಸಿ.ಟಿ. ರವಿ ಪ್ರಕರಣದಿಂದ ಕಾಂಗ್ರೆಸ್ಗೆ ಸತತ ಮುಜುಗರ ತರುವಂತ ಲೆಕ್ಕಾಚಾರವನ್ನ ಈಗ ಬಿಜೆಪಿ ಮಾಡ್ತಾ ಇರೋದು. ಪ್ರಕರಣ ಕೈಬಿಡದೆ ಅಟ್ಯಾಕ್ ಅನ್ನ ಮುಂದುವರಿಸೋಕೆ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿದೆ ಅಂತ. ಕಾರಣ ಅದಕ್ಕೆ ತಕ್ಕಂತೆ ಪುಷ್ಟಿ ನೀಡೋ ರೀತಿಯಲ್ಲೇನೆ ಕಾಡಿನ ಮಧ್ಯದಲ್ಲಿ ಹೋಗಿ ಪೊಲೀಸ್ ಜೀಪನ್ನು ಹೋಗಿ ನಿಲ್ಲಿಸಿದ್ದು, ಅದಾದ ನಂತರ ಕ್ವಾರಿ ಬಳಿ ಹೋಗಿ ನಿಲ್ಲಿಸಿದ್ದು, ಅದಾದ ನಂತರ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ ಹೋಗಿ ನಿಲ್ಲಿಸಿದ್ದು, ಇವೆಲ್ಲವೂ ಕೂಡ ಸೂಚನೆಯನ್ನ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಬಿಂಬಿಸ್ತಾ ಇದೆ. ಕಾರಣ ಎನ್ಕೌಂಟರ್ಗಳ ಆ ರೀತಿಯಾಗಿಯೇ ನಡೆಯುವಂಥದ್ದು ಅನ್ನೋದು ಹಿಂದೆ ಬಂದಂತಹ ವಾದಗಳು. ಸಿ.ಟಿ. ರವಿ ಅವರನ್ನು ಎನ್ಕೌಂಟರ್ ಮಾಡೋಕ್ಕೆ ಮುಂದಾಗಿದ್ರು. ಅದು ಫೇಕ್ ಎನ್ಕೌಂಟರ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಇದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾಂದಿಯನ್ನು ಹಾಡುತ್ತೆ ಅಂತ ಹೇಳಿ. ಬಟ್ ಬಿಜೆಪಿ ಹೈಕಮಾಂಡ್ ಕೂಡ ಈಗ ಈ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ಸರ್ಕಾರ ಒಬ್ಬ MLCಯನ್ನು ನಿಂದನೆ ಮಾಡಿರೋ ವಿಚಾರಕ್ಕೆ ಎನ್ಕೌಂಟರ್ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನಂತೂ ಭಾವಿಸೋದಿಲ್ಲ. ಕಾರಣ ಈ ರೀತಿಯಾಗಿ ಆರೋಪಗಳಿದೆಯಲ್ಲ ಅದು ರಾಜಕೀಯ ಮಟ್ಟಕ್ಕಿರುತ್ತೆ. ಮಾನಸಿಕವಾಗಿ ಕಿರುಕುಳ ಕೊಡುವಂತಹ ಯೋಚನೆಗಳಿರುತ್ತೆ. ಪೊಲೀಸರಿಗೆ ಇದು ಹೊಸದಲ್ಲ, ಬಹಳ ಹಳೆಯ ಪದ್ಧತಿ ಇದು. ಅವ್ರು ಕರ್ಕೊಂಡು ಸುತ್ತಾಡಿಸ್ತಾ ಇರೋದು, ರಾತ್ರಿ ಎಲ್ಲ ನಿದ್ದೆ ಮಾಡೋ ಹಾಗಿಲ್ಲ, ಟಾರ್ಚರ್ ಕೊಡೋದು ಅದನ್ನು ಹೇಳ್ಬೋದು. ಆದರೆ ಎನ್ಕೌಂಟರ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಲ್ಲ, ಟೈಮನ್ನು ಕೊಲ್ಯಾಪ್ಸ್ ಮಾಡುವಂಥ ರೀತಿ. ಕಾರಣ ರಾತ್ರಿಯಿಂದ ಬೆಳಗಿನವರೆಗೂ ಸುತ್ತಾಡಿಸ್ಬೇಕಲ್ಲ. ಫೇಕ್ ಎನ್ಕೌಂಟರ್ ಮೂಲಕ ಸಿ.ಟಿ. ರವಿ ಮುಗಿಸಲು ಸಂಚು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪವನ್ನು ಮಾಡಿದ್ದಿದ್ದು. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ಗೆ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿದೆ. ಹಾಗಾಗಿ ಈಗ ಸದ್ಯ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ನಡೆಯ ಬಗ್ಗೆ ಈಗ ಅನುಮಾನಗಳನ್ನು ವ್ಯಕ್ತಪಡಿಸಿ ಬಿಜೆಪಿ ಹರಿಹಾಯ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಸೈಲೆಂಟ್ ಆಗಿರೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಈ ವಿಚಾರದಲ್ಲಿ ಮತ್ತಷ್ಟು ಹೋರಾಟ, ಜನಾಭಿಪ್ರಾಯವನ್ನು ರೂಪಿಸಲು ಪ್ಲಾನ್ ಅನ್ನ ಮಾಡ್ತಾ ಇರೋದು. ಸರ್ಕಾರ ಮತ್ತು ಕಾಂಗ್ರೆಸ್ಗೆ ಮುಜುಗರ ತರಲು ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಅದು ಒಂದು ಘಟನೆ ನಡೀದೇ ಇದ್ದಿದ್ರೆ ರಿವರ್ಸ್ ಸೈಡಲ್ಲಿ ಇರ್ತಾ ಇತ್ತು. ಬಿಜೆಪಿ ಮೇಲೆ ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡೋಕ್ಕೆ ಬಹುದೊಡ್ಡ ಅಸ್ತ್ರ ಸಿಕ್ಕಿದ್ದು ಆ ಒಂದು ವಿವಾದ. ಸದನದ ಒಳಗಡೆಗೆ ಮಾತನಾಡಿರುವಂಥ ವಿವಾದ ಏನು ಹೇಳ್ತಾ ಇದ್ದಾರೆ ಪದ ಬಳಕೆ, ಅದು ಬಹಳ ದೊಡ್ಡ ಮಟ್ಟದ ಅಸ್ತ್ರ ಕಾಂಗ್ರೆಸ್ಗೆ ಲಭ್ಯವಾಗಿರೋದು ಬಿಜೆಪಿ ಮೇಲೆ ಮುಗಿಬೀಳಕ್ಕೆ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಮಾಡದೇ ಇದ್ರೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಕಸ್ಮಾತ್ ಅವರು FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ ಹಲ್ಲೆ ಮಾಡಿದವ್ರನ್ನ, ಕುಮ್ಮಕ್ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನ್ ಮಾಡ್ತಾರೆ ಬಾ ನೀನ್ ಇಲ್ಲಿಗೆಯ, ನಿನ್ ಜೊತೆಗೆ ನಾವಿದ್ದೀವಿ ಅನ್ನುವಂತ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ನಾನು ಹೇಳಿದ್ದು ಫೇಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿ ಅವರು ಹೇಳಿದ್ದಾರೆ ಇವತ್ತು ನಾನು ಕೊಲ್ಲು ವಿಚಾರ ಇತ್ತು ಅವ್ರಿಗೆ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ, ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ, ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದೆಗೆ ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತೆದ ಮೇಲೆ ಯಾಕೆ ನಿಲ್ಸಿದ್ರಿ? ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮತ್ತು ನಾನು ನಿನ್ನೆನೂ ಹೇಳಿದೆ, ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಸಿ.ಟಿ. ರವಿ ಇನ್ನೂ ತೊಂದರೆ ಕೊಟ್ಟಿಲ್ಲ. ಇರಲ್ಲ ಎಲ್ಲೇ ತೊಗೊಂಡೋಗಿ ಏನು ಮಾಡ್ಬೇಕಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ಸಿ.ಟಿ. ರವಿ ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಿದೆ. ಮನಬಂದಂತೆ ಮಾತಾಡ್ತಾರೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು. ಆಶ್ಚರ್ಯ ಆಗಿದೆ ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ಇರಬೇಕು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ. ಈ ಸರ್ಕಾರ ಒಟ್ಟಾರೆ ಯಾರ್ಯಾರೋ ಗುರಿ ಟಾರ್ಗೆಟ್ ಮಾಡೋದು, ಅನವಶ್ಯಕದ ಕೇಸ್ಗಳನ್ನು BJP ಕಾರ್ಯಕರ್ತರ ಮೇಲೆ ಹಾಕೋದು, ಇದು ಮಾನವ ಹಕ್ಕಿನ ಉಲ್ಲಂಘನೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತ ಹೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ದರು, ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲೆಲ್ಲೂ ಕಾಡು, ಜಲ್ಲಿ ಕ್ರಷರ್ನ ನೋಡಿದೆ ಅಂತ ಹೇಳಿ ಎಲ್ಲಿಗೆ ತಗೊಂಡೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ರು.
ಇವೆಲ್ಲದರೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ. ಇನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದು ಅವತ್ತು ಸದನದಲ್ಲಿ ಆಡಿದ್ದಾರೆ ಅನ್ನುವಂಥ ಬಳಕೆ ಮಾಡಿರುವಂಥ ಪದಬಳಕೆ ಏನಿದೆ ಅದು ಆಗಿದ್ದು ಅಲ್ಲಿಗೆ ಸೀಮಿತವಾಗಿ ಅಷ್ಟೇ ಕೇಸ್ ಆಗಿದ್ದಿದ್ರೆ ಇವತ್ತು ರಿವರ್ಸ್ ಸೈಡಲ್ಲಿ ಇರ್ತಾ ಇತ್ತೇನೋ, ಕಾಂಗ್ರೆಸ್ ಬಿಜೆಪಿಯ ಮೇಲೆ ಮುಗಿ ಬೀಳ್ತಾ ಇತ್ತು. ಬಟ್ ಯಾವಾಗ ಪೊಲೀಸರು ಕರ್ಕೊಂಡು ರೌಂಡ್ಸ್ ಅನ್ನ ಹೊಡೆದ್ರು ಅದು ಈಗ ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿ ಬೀಳೋಕೆ ದಾರಿಯನ್ನ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಒಂದು ಬಹುದೊಡ್ಡ ಅಸ್ತ್ರವನ್ನ ಕಳೆದುಕೊಳ್ತಾ ಅಂತ ಈ ವಿಚಾರದಲ್ಲಿ. ಅರುಣ್, ಖಂಡಿತವಾಗಿ ಕೂಡ, ಯಾಕೆಂದರೆ ಯಾರ ಆದೇಶದ ಮೂಲಕ ಈ ರೀತಿಯ ಪ್ರಕ್ರಿಯೆಗಳನ್ನು ಪೊಲೀಸರು ನಡೆಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಒಂದು ರೀತಿಯಲ್ಲಿ ಅನುಮಾನ ಇದೆ. ಯಾಕೆಂದರೆ ಗೃಹ ಸಚಿವರಾಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದರೆ ಎಲ್ಲ ಒಂದು ಕಡೆ ಸಿ ಟಿ ರವಿಗೆ ಒಂದು ರೀತಿಯಲ್ಲಿ ರಕ್ಷಣೆಯನ್ನು ಕೊಡೋ ಉದ್ದೇಶದಿಂದಾಗಿ ಅಲ್ಲಿ ಒಂದು ರೀತಿಯಲ್ಲಿ ಥ್ರೆಟ್ ಇತ್ತು, ಆ ಕಾರಣಕ್ಕೋಸ್ಕರ ಸುತ್ತಿಸಿದ್ವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಡ್ತಾರೆ. ಆದರೆ 2-3 ಪ್ರಶ್ನೆಗಳು ಎದ್ದೇಳುತ್ತೆ. ಅಂದರೆ ಸಭಾಪತಿ ಅಲ್ಲಿ ಒಂದು ವೇಳೆ ರೂಲಿಂಗ್ ಕೊಟ್ಟ ತಕ್ಷಣವೇ ಅಲ್ಲೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಪಟ್ಟಿಡಿಬೇಕಾಗಿತ್ತು. ಅಲ್ಲಿ ಪರಿಶೀಲನೆಗಳ ಹಂತದಲ್ಲೂ ಕೂಡ ಒಂದು ರೀತಿಯಲ್ಲಿ ಇನ್ನೊಂದಷ್ಟು ಗಂಟೆಗಳ ಕಾಲ ಸದನ ಹೋಗಬೇಕಾಗಿತ್ತು. ಆ ಪ್ರಕ್ರಿಯೆಗಳನ್ನು ಕೂಡ ಕಾಂಗ್ರೆಸ್ನವರು ಮಾಡಲಿಲ್ಲ ಅಂತ. ಇನ್ನೊಂದು, ಏಕಾಏಕಿಯಾಗಿ ಒಂದು ರೀತಿಯಲ್ಲಿ FIR ಅನ್ನು ರಿಜಿಸ್ಟರ್ ಮಾಡಿದ ತಕ್ಷಣ ಅರೆಸ್ಟ್ ಮಾಡಿದಂಥ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಅವ್ರನ್ನ ಇರಿಸಿ ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ಮಾಡಬೇಕಾಗಿತ್ತು. ಅದನ್ನೂ ಕೂಡ ಮಾಡಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸುಮಾರು 10 ಗಂಟೆಗಳ ಕಾಲ ಅವರನ್ನು ಒಂದು ರೀತಿಯಲ್ಲಿ ಸುತ್ತಿಸಿ ಸುಮಾರು 400-500 ಕಿಲೋಮೀಟರ್ಗಳ ಕಾಲ ಒಂದು ರೀತಿಯಲ್ಲಿ ರೌಂಡ್ ಓಡಿಸಿದಂಥ ಸಂದರ್ಭದಲ್ಲಿ ಇದು ಸಹಜವಾಗಿ ಏನೋ ಬೇರೆ ರೀತಿಯ ಟರ್ನ ತೆಗೆದುಕೊಳ್ಬೋದು ಅನ್ನೋ ಅಂದಾಜನ್ನು ಅವತ್ತು ರಾತ್ರಿಯೇ ಸಾಕಷ್ಟು BJP ನಾಯಕರು ಆತಂಕವನ್ನು ವ್ಯಕ್ತಪಡಿಸಿದರು. ಸ್ವತಃ ಸಿ ಟಿ ರವಿ ಅವರು ಕೂಡ ಹೋದ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಲೈವ್ ಲೊಕೇಶನನ್ನು ಅವರ ಪತ್ನಿಗೂ ಕೂಡ ಕಳಿಸಿದ್ರು, ಅವರಿಗೆ ಬೇಕಾದಂಥ ಒಂದು ಆಪ್ತ ಸಿಬ್ಬಂದಿಗೂ ಕೂಡ ಲೈವ್ ಲೊಕೇಶನ್ನ ಕಳಿಸಿದ್ರು. ಆ ಲೈವ್ ಲೊಕೇಶನ್ ಇಲ್ಲದೆ ಹೋಗಿದ್ರೆ, ಜೊತೆಗೆ ಮೊಬೈಲನ್ನು ಒಂದು ವೇಳೆ ಏನಾದ್ರು ಕಿತ್ಕೊಂಡು ಬಿಟ್ಟಿದ್ರೆ ನನ್ನ ಗತಿ ಏನು ಅನ್ನೋ ಪ್ರಶ್ನೆಯನ್ನು ಸಿ ಟಿ ರವಿ ಅವರು ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ BJP ನಾಯಕರು ಕೂಡ ಎಲ್ಲೋ ಒಂದು ಕಡೆ ಇದನ್ನು ಹತ್ಯೆ ಮಾಡೋ ಉದ್ದೇಶ ಇತ್ತ ಅನ್ನೋ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ನೀವು ಹೇಳದಂತೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರು ಈ ವಿಚಾರವಾಗಿ ಪ್ರತಿಭಟನೆ ನಡೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಬಳಸ್ಕೊಳ್ಬೋದಾಗಿತ್ತು. ಆದರೆ ಇದನ್ನು ಸಿ ಟಿ ರವಿ ಅವ್ರನ್ನ ಆ ರೀತಿ ಒಂದು ರೀತಿಯಲ್ಲಿ ನಡೆಸ್ಕೊಂಡಂಥ ರೀತಿ ಏನಿತ್ತು ಅದನ್ನು ಸಹಜವಾಗಿ ರಾಜಕೀಯವಾಗಿ ಕೂಡ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಹ್ಲಾದ್ ಜೋಶಿ ಆದಿಯಾಗಿ ಅರಗ ಜ್ಞಾನೇಂದ್ರ ಎಲ್ಲರೂ ಕೂಡ ಅಂದರೆ ಆ ಹತ್ಯೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸ್ವತಃ ಸಿ ಟಿ ರವಿ ಅವರೇ ನನಗೆ ಜೀವ ಬೆದರಿಕೆ ಇತ್ತು ಅಂತ ಒಂದು ಜಡ್ಜ್ ಮುಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದ್ರೆ ಬೇರೆ ಏನಾದರೂ ಇತ್ತ ಅಥವಾ ಕೇವಲ ಆ ಒಂದು ಅವತ್ತು ರಾತ್ರಿಗೆ ಮಾತ್ರ ಒಂದು ರೀತಿಯಲ್ಲಿ ಬುದ್ಧಿ ಕಲಿಸಬೇಕು ಅನ್ನೋ ನಡೆಯಿಂದಾಗಿ ಕೆಲವರ ಆದೇಶದೊಂದಿಗೆ ಆ ರೀತಿಯ ಪ್ರಕ್ರಿಯೆಗಳನ್ನು ಪೊಲೀಸರು ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗತ್ತೆ. ಇದು ಇನ್ನೊಂದಷ್ಟು ದಿನ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾನೆ ಇರುತ್ತೆ, ರಾಜಕೀಯ ಜಟಾಪಟಿ ಜೋರಾಗ್ತಾನೆ ಇರುತ್ತೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.